ಅದೇ ಎಲ್ಲಿ ಹೋಗಿದಾರೋ ಏನ್ ಕತೆನೋ. ಅವ್ರು ವಾಪಸ್ ಬರೋ ತನಕ ಇವಳು ಮನೆಯಿಂದ ಕದ್ಲಲ್ಲ ಬೀಗ್ರೆ. ಅದೇ ಸಮಸ್ಯೆ. ನಮ್ಮ ಅಣ್ಣ ಕೂಡ ಹುಡುಕ್ತಿದ್ದಾನಲ್ಲ, ಇನ್ನೊಂದ್ ಕಡೆ ಪೊಲೀಸರು ಕೂಡ ಹುಡುಕ್ತಾ ಇದಾರೆ. ಹೆದರ್ಕೋಬೇಡ, ಸಿಗ್ತಾರೆ ಕಣೆ. ಇವತ್ತು ನಾಳೆನೋ ಅವ್ರು ಬಂದ್ರು ಅಂದ್ರೆ ಆದ್ಯ ಹೊರಟೋಗ್ತಾಳೆ. ಚಾರು, ಅವಳ ಬಗ್ಗೆ ಯೋಚನೆ ಮಾಡೋ ಅಗತ್ಯ ನಿನಗಿಲ್ವೇ? ಅಂದ್ರೆ ಆ ಆದ್ಯ ನನ್ನ ಮಗಳಿಗೆ ಅಡ್ಡಿ ಬರಬಾರ್ದು ಅಂದ್ರೆ ಅವ್ರ ಅಪ್ಪ ಬರ್ಬೇಕು ಅಂತ ಆಯ್ತು. ಹಾ ಹೌದು ಬೀಗ್ರೆ. ಅವ್ರಪ್ಪ ಇಲ್ದೇನೆ ಆದ್ಯನ ನಾವ್ ಕಳಿಸ್ಬೇಕು ಅಂತ ನೋಡಿದ್ರು ಆದ್ಯ ಒಪ್ಕೊಂಡ್ರು ನಮ್ಮ ಅಕ್ಕ ನಿಜವಾಗ್ಲೂ ಒಪ್ಕೊಳಲ್ಲ. ಹೌದು ಬಿಡು, ತಂದೆ ಇಲ್ದೇನೆ ಹೇಗ್ ಹೋಗೋಕ್ ಬಿಡ್ತಾರೆ? ಅದರಿ ಸಮಸ್ಯೆ. ನಿಮ್ಗ ಅರ್ಥ ಆಯ್ತಾ? ಅರ್ಥ ಆಯ್ತು. ನನ್ನ ಮಗಳು ಅಳಿಯ ಸಂತೋಷವಾಗಿರ್ಬೇಕು ಅಂದ್ರೆ ಆ ಆದ್ಯ ಅಪ್ಪ ಬರ್ಬೇಕು ಅಂತ ಆಯ್ತು. ಸರಿ ಬಿಡಮ್ಮ, ನೀವೆಲ್ರೂ ಮನೆಗೆ ಹೋಗಿ. ನಮ್ಗೊಂದು ಚಿಕ್ಕ ಕೆಲ್ಸ ಇದೆ, ಮುಗಿಸ್ಕೊಂಡು ಚಾರುನ ನಾವೇ ನಿಮ್ ಮನೆಗೆ ಡ್ರಾಪ್ ಮಾಡ್ತೀವಿ. ಅದ್ಯಾಕೆ? ನೀವ್ ಹೋಗಿ, ಚಾರು ನನ್ ಜೊತೆ ಬರ್ತಾಳೆ ಬಿಡಿ. ಇಲ್ಲ ಅದ್ಗೆ, ನಿಮ್ ಮನೇಲಿ ದೀಪ ಹಚ್ಚಿದ್ಲು ನನ್ ಮಗಳಾಗಿ. ಕೊನೆದಾಗ ನಮ್ ಮನೇಲಿ ಕೂಡ ದೀಪ ಹಚ್ಚಿ ಕಳಿಸ್ಕೊಡ್ತೀನಿ. ಹಾಗೇನೆ ಅವಳು ಬರ್ತಾ ಕೆಲವು ವಸ್ತುಗಳನ್ನ ಮರ್ತೋಗಿದ್ದಾಳೆ, ಅದನ್ನೆಲ್ಲ ತಗೊಂಡ್ ಬರ್ತಾಳೆ. ಸರಿ, ಹಾಗಾದ್ರೆ ನಾವು ನಿಮ್ ಜೊತೆ ಬರ್ತೀವಿ. ದೀಪ ಹಚ್ಚಿ ನಮ್ ಜೊತೆನೆ ಚಾರುನು ಕರ್ಕೊಂಡ್ ಹೋಗ್ತೀವಿ. ಅತ್ಗೆ, ನನ್ ಮಗಳನ್ನ ಸ್ವಲ್ಪನೂ ಬಿಡೋ ತರ ಇಲ್ವಲ್ಲ. ನೀವು ಬರೋದಕ್ಕೆ ಅಭ್ಯಂತರ ಇಲ್ಲ ಆದ್ರೆ ನೀವು ಬಂದ್ರೆ ನಿಮ್ ಸೊಸೆಯಾಗಿ ಬಂದಾಗತ್ತೆ. ಅದೇ ಚಾರು ಒಬ್ಳೆ ಬಂದ್ರೆ ನನ್ ಮಗಳಾಗ್ ಬಂದಿರೋ ಹಾಗಿರುತ್ತೆ. ಇದೊಂದಿನ ನನ್ ಮಗಳಾಗಿರೋಕ್ ಬಿಡಿ ಅತ್ಗೆ. ಸರಿ ಬಿಡಿ ಅತ್ಗೆ, ಅಷ್ಟೊಂದ್ ಕೇಳ್ಕೊತಿದಾರಲ್ವಾ, ಕರ್ಕೊಂಡ್ ಹೋಗ್ಲಿ ಬಿಡಿ. ಚಾರು, ಕಿಶೋರ್ ಎಲ್ಲಿ ಅಂತ ಕೇಳಿದೆ ಅಲ್ವಾ? ಬಾ ತೋರಿಸ್ತೀನಿ. ನಡಿ. ಬಾ ಚಾರು, ಬಾ. ಇಲ್ಲಿ ನೋಡು, ಇಲ್ಲಿದ್ದಾನೆ ನೋಡು. ಏನಾಯ್ತೋಪ್ಪ? ಹೊರಗಡೆ ಓಡಾಡಿದ್ರೆ ನಮಗ್ ಸಮಸ್ಯೆ ಅಂತ ನಾನೇ ಬೆಡ್ ಮೇಲೆ ಮಲಗಿಸಿದ್ದೀನಿ. ನೀವಾ? ಯಾಕೆ? ಕಳ್ತನ ಆದ ಒಡವೆಗಳು ಈ ಕಿಶೋರ್ಗ್ ಸಿಕ್ಕಿ ಅದನ್ನ ತಗೊಂಡು ಶಾಪ್ಗೆ ಹೋಗಿ ಟೆಸ್ಟ್ ಮಾಡಿಸಿ ಅದು ನಕಲಿ ಅಂತ ತಿಳ್ಕೊಂಡ. ಆ ವಿಷಯನ ಎಲ್ರಿಗೂ ಹೇಳ್ಬೇಕು ಅಂತ ಹೋಗ್ತಾ ಇದ್ದಾಗ ನನ್ ಕಣ್ಣಿಗೆ ಬಿದ್ದ. ನಕಲಿ ಒಡವೆ ಕೊಟ್ಟು ಸೀನು ಅವರನ್ನ ಮೋಸ ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ನಿಮ್ಮ ನಿಜ ಸ್ವರೂಪ ಏನು ಅಂತ ಈಗ್ಲೇ ಹೋಗಿ ಎಲ್ರಿಗೂ ಹೇಳ್ತೀನಿ. ನಿಮ್ಮ ಅಂತ್ಯ ನೋಡ್ತೀನಿ ಕಣೋ. ಜರ್ಗೋ. ಏನ್ ಮಾಡ್ಬೇಕೋ ಗೊತ್ತಾಗ್ದೆ ಕಾರಲ್ಲಿ ಗುದ್ದಿಸ್ಬಿಟ್ಟೆ. ಅಲ್ಲಿ ಮದ್ವೆ ಮಂಟಪದಲ್ಲಿ ನೀನ್ ಮದ್ವೆ ನಡೀತಾ ಇತ್ತು. ಇವನ್ಗೆ ಹೇಳಿದ್ರೆ ಕೇಳಲಿಲ್ಲ. ಅಲ್ಲಿವರೆಗೂ ಇವನ್ ಬಂದ ಅಂದ್ರೆ ನಮ್ ಬಣ್ಣ ಬಯಲಾಗೋಗುತ್ತೆ. ನಿನ್ನ ಆಸೆ ಈಡೇರೋದಿಲ್ಲ ಅಂತ ಏನ್ ಮಾಡ್ಬೇಕೋ ಗೊತ್ತಾಗ್ದೆ ಹಾಗೆ ಕಾರಲ್ಲಿ ಗುದ್ಬಿಟ್ ನಮ್ಮ. ನಮಸ್ತೆ ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ಡಾಕ್ಟರ್, ಕಂಡೀಷನ್ ಹೇಗಿದೆ? ಪರಿಸ್ಥಿತಿ ಈಗಲೂ ಹಾಗೆ ಇದೆ. ಯಾವ ರೀತಿ ಬೆಟರ್ಮೆಂಟು ಕಾಣಿಸ್ತಿಲ್ಲ. ಇವ್ರು ಯಾವ ಕೋಮಾಯಿಂದ ಹೊರಗಡೆ ಬರ್ತಾರೆ ಹೇಳೋಕ್ಕಾಗತ್ತಾ ಡಾಕ್ಟರ್? ಹೇಳಕ್ಕಾಗಲ್ಲಮ್ಮ. ತಲೆಗೆ ತುಂಬಾ ಜೋರಾಗಿ ಪೆಟ್ಟು ಬಿದ್ದಿದೆ. ಅದೇ ಕಾರಣದಿಂದ ಇವರು ಕೋಮಾಗಿ ಹೋಗಿದ್ದಾರೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಆಪರೇಷನ್ ಏನು ಮಾಡಕ್ ಆಗಲ್ವಾ ಡಾಕ್ಟರ್? ಆಪರೇಟ್ ಮಾಡಿರೋದ್ರಿಂದಾನೇ ಅಟ್ಲೀಸ್ಟ್ ಇವ್ರ ಪ್ರಾಣ ಆದ್ರೂ ಉಳಿದಿದೆ. ರಕ್ತ ತುಂಬಾನೇ ಹೋಗಿದೆ.
ಅಯ್ಯಪ್ಪ ಇವಾಗ ಏನ್ ಮಾಡೋದು? ಇವ್ನ್ ಬರ್ಲಿಲ್ಲ ಅಂದ್ರೆ ಆದ್ಯ ಹೋಗೋದಿಲ್ಲ. ಇವ್ನ್ ಬಂದ್ಮೇಲೆ ಆದ್ಯನ್ ಕಳಿಸ್ಬೇಕು ಅಂತ ಆ ಮನೇಲಿ ಎಲ್ರು ಅನ್ಕೊಳ್ತಾ ಇರ್ಬೇಕಾದ್ರೆ ಹೀಗೆಲ್ಲ ಆದ್ರೆ ಏನಪ್ಪ? ಆ, ಶ್ಶ್. ಮತ್ತೆ ನಾವೇನ್ ಮಾಡೋದಮ್ಮ ಹೇಳು? ಏನ್ ಮಾಡೋದು ಅಂತ ಸುಮ್ನೆ ಇದ್ರೆ ಆದ್ಯನ ಮನೆಯಿಂದ ಆಚೆ ತಳ್ಳಕ್ಕಾಗಲ್ಲ. ಅವಳು ಹೋಗ್ಲಿಲ್ಲ ಅಂತ ಅಂದ್ರೆ ನನ್ ಸಮಸ್ಯೆ ಬಗೆಹರಿಯಲ್ಲ. ಅದ್ರ ಮಧ್ಯದಲ್ಲಿ ನಾವು ಕೊಟ್ಟಿರೋ ಬಂಗಾರ ನಕಲಿ ಅಂತ ನಮ್ಮ ಅತ್ತೆಗೇನಾದ್ರೂ ಗೊತ್ತಾದ್ರೆ ನನ್ ಕತೆ ಅಷ್ಟೇನೆ. ನಮ್ಮ ಅತ್ತೆ ಬಗ್ಗೆ ನಿಮಗ್ ಗೊತ್ತು ತಾನೆ? ಹಾ, ಅಯ್ಯೋ, ಆ ಬಂಗಾರಕ್ಕೋಸ್ಕರ ಇಷ್ಟ ಇಲ್ದೇ ಇದ್ರು ಸೀನು ಮಾವನಿಗೆ ಒತ್ತಾಯ ಮಾಡಿ ಆದ್ರೂ ನನ್ ಜೊತೆ ಮದ್ವೆ ಮಾಡ್ಸಿದ್ಲು. ಅಂಥದ್ರಲ್ಲಿ ಆ ಬಂಗಾರ ನಕಲಿ ಅಂತ ಗೊತ್ತಾದ್ರೆ ನಮ್ 3 ಜನನ್ನು ಬದುಕಕ್ ಬಿಡ್ತಾಳ? ನಮ್ ಭಯನೂ ಅದೇ ಅಲ್ವೇನಮ್ಮ. ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಹೀಗಿದೆ. ಇವನ್ ಬರ್ಲಿಲ್ಲ ಅಂದ್ರೆ ಅವ್ರ ಆದ್ಯನ ಕಳ್ಸಲ್ಲ. ಆದ್ಯ ಹೋಗ್ಲಿಲ್ಲ ಅಂದ್ರೆ ದಿನ ದಿನಕ್ಕೆ ಸಮಸ್ಯೆ ಹೆಚ್ಚಾಗ್ತಾನೆ ಇರುತ್ತೆ. ಏನ್ ಮಾಡ್ಬೇಕು ಅರ್ಥ ಆಗ್ದೇನೆ ತಲೆ ಕೆಟ್ಟೋಗ್ತಾ ಇದೆ ಕಣಮ್ಮ ಚಾರು. ಅಪ್ಪ, ಯಾವುದೇ ಪರಿಸ್ಥಿತಿಲೂ ಇದ್ಯಾವುದ್ರ ಬಗ್ಗೆನೂ ಆ ಮನೆಯವ್ರಿಗೆ ಗೊತ್ತಾಗ್ಬಾರ್ದು. ಮದ್ವೆಗೂ ಮುಂಚೆ ಆ ಮನೆಯವ್ರು ನನಗ್ ಮಾಡಿರೋ ಅವಮಾನ ನಂಗೆ ಚೆನ್ನಾಗೆ ನೆನ್ಪಿದೆ. ಆ ಸೇಡ್ ತೀರ್ಸ್ಕೊಳಕ್ಕೆ ಅಂತಾನೆ ನಾನು ಆ ಮನೆಗೆ ಸೊಸೆಯಾಗಿ ಹೋಗಿರೋದು. ನಿಜ ಏನಾದ್ರೂ ಗೊತ್ತಾದ್ರೆ ನಾನು ಅನ್ಕೊಂಡಿದ್ದು ಆಗಲ್ಲ. ಇವನ್ ಬಂದ್ರೆ ಮಾತ್ರ ಆದ್ಯನ ಕಳಿಸ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಇವನ್ ಬರ್ದೇ ಹೋದ್ರೂ ಆದ್ಯನ ಆಚೆ ಹಾಕ್ಲೇಬೇಕು. ಅದಕ್ಕೆ ಅಂತಾನೆ ಪ್ಲಾನ್ ಮಾಡ್ಬೇಕಾಗತ್ತೆ. ಏನ್ ಮಾಡೋಣಮ್ಮ? ನನ್ ಜೊತೆ ಬನ್ನಿ ಅಪ್ಪ, ಬನ್ನಿ. ಬನ್ನಿ.